ಮತ್ತೊಂದು ಆಘಾತಕಾರಿ ಸುದ್ದಿ ಕೂಡ ಬರ್ತಾ ಇದೆ. ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ಸಾಗಿಸ್ತಾ ಇದ್ದಂಥ ತಾಯಿಯ ಸ್ಟೋರಿ ಇದು. ನಿಜಕ್ಕೂ ಕೂಡ ಈ ಸ್ಟೋರಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ಸಾಗಿಸ್ತಾ ಇದ್ದಂಥ ತಾಯಿಯ ಕತೆ. ಸ್ಟಾರ್ಟ್ಅಪ್ ಫೌಂಡರ್ ಮತ್ತು ಸಿಇಒ ಆಗಿರುವಂಥ ಸೂಚನಾ ಬಂಧನ ಆಗಿದೆ. ಈಗ ಕಾರ್ನಲ್ಲಿ ಇನ್ಫ್ಯಾಕ್ಟ್ ಕಾರ್ನ ಡಿಕ್ಕಿಯಲ್ಲಿದ್ದಂಥ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆ ಆಗಿದೆ. ಇದು ಚಿತ್ರದುರ್ಗದ ಐಮಂಗಲ ಪೊಲೀಸರಿಂದ ಸೂಚನಾ ಸೇಠ್ ಅವರನ್ನು ಬಂಧಿಸಲಾಗಿದೆ. ಯಾಕೆ ಈ ಥರ ಹತ್ಯೆ ಮಾಡಲಾಗಿತ್ತು ಇದೆಲ್ಲವನ್ನೂ ಕೂಡ ಇನ್ನಷ್ಟು ಅಪ್ಡೇಟ್ಸ್ ಬರಬೇಕಾಗುತ್ತೆ. ಗೋವಾದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂಥ ಹಂತಕಿ ಸೂಚನಾ ಅವರ ಬಂಧ ಆಗಿದೆ. 4 ವರ್ಷದ ಗಂಡು ಮಗುವನ್ನು ಹತ್ಯೆಗಿಡಿದಿರುವಂಥ ಕಿರಾತಕಿ. ನಿಜಕ್ಕೂ ಕೂಡ ಶಾಕಿಂಗ್ ಆದಂಥ ಸ್ಟೋರಿ ಇದು. ಗೋವಾದ ಖಾಸಗಿ ಹೋಟೆಲ್ನಲ್ಲಿ 4 ವರ್ಷದ ಪುತ್ರನನ್ನು ಹತ್ಯೆ ಮಾಡಲಾಗಿದೆ. ಇನ್ನು ಸೂಟ್ ಕೇಸ್ನಲ್ಲಿ ಮಗು ಶವ ಇರಿಸಿ ಸಾಗಾಟವನ್ನು ಕೂಡ ಮಾಡಲಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಗೋವಾದಿಂದ ಟ್ಯಾಕ್ಸಿ ಮಾಡಿಕೊಂಡು ತೆರಳುತ್ತಾ ಇದ್ದಾಗ ಬಂಧನವಾಗಿದೆ. ಮಗುವನ್ನು ಕೊಂದು ಸೂಟ್ ಕೇಸ್ನಲ್ಲಿ ತುಂಬಿ ಇನ್ಫ್ಯಾಕ್ಟ್ ಕಾರ್ನ ಡಿಕ್ಕಿಯಲ್ಲಿ ಇಟ್ಟಿದ್ರು. ಈಗ ಗೋವಾದಿಂದ ಬೆಂಗಳೂರಿಗೆ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಅನುಮಾನ ಬಂತು. ಇನ್ಫ್ಯಾಕ್ಟ್ ಗೋವಾದ ಖಾಸಗಿ ಹೋಟೆಲ್ನಲ್ಲಿ 4 ವರ್ಷದ ಪುತ್ರನ ಹತ್ಯೆ ಮಾಡಿ ಸೂಟ್ ಕೇಸ್ನಲ್ಲಿ ಮಗುವಿನ ಶವವನ್ನು ಇರಿಸಿ ಸಾಗಿಸ್ತಾ ಇದ್ದಂಥ ಕಿರಾತಕಿಯ ಬಗ್ಗೆ ಸಹಜವಾಗಿ ಕುಟುಂಬಸ್ಥರಿಗೆ ಅನುಮಾನ ಬಂದಿರಬೇಕು. ಜೊತೆಗೆ ಆಗಿರುವಂಥ ಘಟನೆ ಬಗ್ಗೆ ಅಲ್ಲಿ ತಡವಾಗಿ ಗೋವಾದ ಪೊಲೀಸರು ಕೂಡ ಮಾಹಿತಿ ಬಂದಿರುತ್ತೆ. ಇದನ್ನು ಇನ್ನು ಕರ್ನಾಟಕದ ಪೊಲೀಸರಿಗೆ ಶೇರ್ ಮಾಡಿದ್ದಾರೆ ಮಾಹಿತಿನ. ಚಿತ್ರದುರ್ಗದ ಐಮಂಗಲ ಪೊಲೀಸರಿಂದ ಕೂಡಲೇ ಕಾರ್ಯಾಚರಣೆ ಮಾಡಲಾಗಿದೆ. ಆ ಟ್ಯಾಕ್ಸಿಯನ್ನು ಟ್ರ್ಯಾಕ್ ಮಾಡಿ ಅದರ ಲೊಕೇಶನನ್ನು ಕೂಡ ಟ್ರ್ಯಾಕ್ ಮಾಡಿ ಐಮಂಗಲ ಬಳಿ ಸೂಚನಾ ಸೇಠ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಶಾಕಿಂಗ್ ಅದ ಅಂತ ಅನ್ಸೆಟ್. ಮೊದಲನೇದಾಗಿ ಆ ಸ್ವಂತ ಮಗನನ್ನೇ ಯಾಕೆ ಹತ್ಯೆ ಮಾಡಿದ್ಲು. ಇದ್ರ ಜೊತೆಗೆ ಗೋವಾದಿಂದ ಬೆಂಗಳೂರಿಗೆ ಬರ್ತಾ ಇರಬೇಕಾದ್ರೆ ಟ್ರ್ಯಾಕ್ ಮಾಡಲಾಯಿತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವರನ್ನು ಹೇಗೆ ಬಂಧಿಸಲಾಯಿತು, ಅವರ ಆಪರೇಷನ್ ಹೇಗಿತ್ತು, ಇದ್ರ ಬಗ್ಗೆ ವಿವರ ಕೊಡಿ. ಪ್ರಮೋದ್, ಏನು ಸೂಚನಾ ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಇಒ ಆಗಿದ್ದಾರೆ. ಇವರು ಕಳೆದ 2 ದಿವಸದ ಹಿಂದಷ್ಟೇ ಬೆಂಗಳೂರಿನಿಂದ ಗೋವಾಕ್ಕೆ ತೆರಳಿದ್ರು. ಗೋವಾದಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ ವಾಸ್ತವ್ಯ ನೋಡಿದ್ರು. ಆ ಸಂದರ್ಭದಲ್ಲಿ ಜೊತೆಗೆ 4 ವರ್ಷದ ಮಗುವನ್ನು ಕೂಡ ಕರ್ಕೊಂಡು ಹೋಗಿದ್ರು. ಆದ್ರೆ ನಿನ್ನೆ ಏನು ಅವರು ಆ ಒಂದು ಲಾಡ್ಜ್ ಅನ್ನ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಆ ಲಾಡ್ಜ್ನವರ ನೆರವನ್ನ ಪಡೆದಿದ್ರು. ನನಗೆ ಟ್ಯಾಕ್ಸಿ ಮಾಡಿಕೊಡಿ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಆ ಲಾಡ್ಜ್ನವರೇ ಒಂದು ಖಾಸಗಿ ಟ್ಯಾಕ್ಸಿಯನ್ನು ಕೂಡ ಮಾಡಿಕೊಟ್ಟಿದ್ರು. ಆದ್ರೆ ಲಾಡ್ಜ್ ಅನ್ನ ಇವರು ರೂಮ್ ಅನ್ನ ಖಾಲಿ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಜೊತೆಗೆ ಮಗು ಇರಲಿಲ್ಲ. ಆಗ ಲಾಡ್ಜ್ನವ್ರು ಕೇಳ್ತಾರೆ, ನಿಮ್ ಜೊತೆಗೆ ಮಗು ಇದ್ದದ್ದು ಎಲ್ಲಿ ಹೋಯ್ತು ಅಂತ. ಆಗ ಅವರು ಈ ಸೂಚನಾ ಏನಂತಂದ್ರೆ ತನ್ನ ಸಂಬಂಧಿಕರ ಮನೆಗೆ ಕಳಿಸಿದ್ದೇನೆ ಅಂತಕ್ಕಂಥ ಸುಳ್ಳನ್ನ ಹೇಳಿ ಅವ್ರಿಗೆ ಯಾಮಾರಿಸಿ ಆ ಒಂದು ತನ್ನ ಸೂಟ್ ಕೇಸ್ನಲ್ಲಿ ಮಗುವಿನ ಶವವನ್ನ ಇಟ್ಕೊಂಡು ಆ ಒಂದು ಕಾರ್ನಲ್ಲಿ ಹೊರಡ್ತಾರೆ. ಆದ್ರೆ ತದನಂತರ ಅವರು ರೂಮ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ರಕ್ತದ ಕಲೆಗಳು ಪತ್ತೆ ಆಗ್ತವೆ. ಹೀಗಾಗಿ ಅವರಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ಏನೋ ನಡೆಯಬಾರದ ಘಟನೆ ನಡೆದಿದೆ, ಕೊಲೆ ಆಗಿದೆ ಅಂತಕ್ಕಂಥದ್ದು. ಹೀಗಾಗಿ ತಕ್ಷಣ ಗೋವಾ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಗೋವಾ ಪೊಲೀಸರು ಏನಂತಂದ್ರೆ ಟ್ಯಾಕ್ಸಿ ಡ್ರೈವರ್ಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ನೀನು ಯಾವ ಜಾಗದಲ್ಲಿ ಇದೆಯಾ ಆ ಜಾಗದಿಂದ ಯಾವ ಪೊಲೀಸ್ ಠಾಣೆ ಸಮೀಪ ಆಗುತ್ತೆ ಆ ಠಾಣೆ ಬಳಿಗೆ ನೀನು ಕಾರನ್ನ ಒಯ್ಯಬೇಕು ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಹೀಗಾಗಿ ಅವರು NH4 ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ತೆರಳುತ್ತಿರ್ತಕ್ಕಂಥ ಡ್ರೈವರ್ ಐಮಂಗಲ ಠಾಣೆಗೆ ಕಾರನ್ನ ತಂದು ನಿಲ್ಲಿಸ್ತಾನೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ. ಹೀಗಾಗಿ ಐಮಂಗಲ ಠಾಣೆ ಪೊಲೀಸರು ಈಗಾಗಲೇ ಆರೋಪಿ ಸೂಚನಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತು ಇವತ್ತು ಬೆಳಗಿನ ಜಾವ ಗೋವಾ ಪೊಲೀಸರು ಏನು ಚಿತ್ರದುರ್ಗಕ್ಕೆ ರೀಚ್ ಆದ್ರೆ ಅವರಿಗೆ ಆರೋಪಿಯನ್ನು ಒಪ್ಪಿಸಿದ್ದಾರೆ. ಆದ್ರೆ ಆ ಒಂದು ಏನು ಕಾರ್ನ ಡಿಕ್ಕಿಯಲ್ಲಿ ಒಂದು ಬ್ಯಾಗ್ನಲ್ಲಿ ಅಥವಾ ಸೂಟ್ ಕೇಸ್ನಲ್ಲಿ ಆ ಮಗುವಿನ ಶವ ಇತ್ತು. ಆ ಶವವನ್ನು ಈಗಾಗಲೇ ಹಿರಿಯೂರಿನ ಮಾರ್ಚರಿಗೆ ಶಿಫ್ಟ್ ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ನಂತರ ಮತ್ತೆ ಗೋವಾ ಪೊಲೀಸರು ಆ ಒಂದು ಶವವನ್ನು ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆದಿದೆ, ಯಾವ ಕಾರಣಕ್ಕೆ ಮಗುವಿನ ಕೊಲೆ ನಡೆದಿದೆ ಅಂತಕ್ಕಂಥದ್ದು ಗೋವಾ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಪ್ರಮೋದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಎಲ್ಲ ಮಾಹಿತಿಗಾಗಿ.